ನಮಸ್ಕಾರ, ನನ್ನ ಹೆಸರು JS ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್ಲು. ಪಾಯಿಂಟು ನಾವು ಚೆಕ್ ಮಾಡಿದರೆ, ನೀವು ಬೇರೆ ಥರ ಡ್ರಿಲ್ ಮಾಡಿದರೆ ನನಗೆ ಇಂಟಿಮೇಷನ್ ಮಾಡಿಬಿಟ್ಟು ಬೆಳಗ್ಗೆಯಿಂದ ನೀವು 1 ಅವರ್ಗೆ 1 ನಿಮಿಷ ವೀಡಿಯೋ ಕಳಿಸಿದರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ವಿ. ಬೇರೆಯವರು ಪ್ರೇಯರ್ ಮಾಡ್ತಾರೆ, ನನಗೆ ನೀರು ಬರುತ್ತೆ. ಇದೇ ಮಾಮೂಲಾಗಿ ನಾವು ಮಾಡೋದು. ಇವತ್ತು ಒಬ್ಬರು ಫೋನ್ ಮಾಡಿದ್ದಾರೆ 1200 ಫೀಟ್ ಡ್ರಿಲ್ ಮಾಡಿಬಿಟ್ಟು. ಬಟ್ ನಾನು ಪಾಯಿಂಟ್ ಚೆಕ್ ಮಾಡಿದ್ದು 1 ವರ್ಷ ಮುಂಚೆ ಸ್ಟಾರ್ಟ್ ಮಾಡ್ತಾಯಿದ್ದಂತ ಏನೂ ಹೇಳಿಲ್ಲ, ಮಾಡಿ ಮೇಲೂ ಹೇಳಿಲ್ಲ. 1200 ಫೀಟ್ ಆದಮೇಲೆ ಹೇಳ್ತಾ ಇದ್ದಾರೆ. ಇದ್ರೂ ನಾನು ಅವ್ರಿಗೆ ವೀಡಿಯೋ ಇಮ್ಮಿಡಿಯೇಟಾಗಿ ಕಳಿಸೋಕ್ಕೆ ಹೇಳಿದ್ವಿ. ಆ ವಿಡಿಯೋ ಬಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ವಿ. ಸರಿನಾ? ಅವ್ರು ಬಂದು ಕ್ರಿಶ್ಚಿಯನ್ ಅಂತ ಬ್ರಹ್ಮದೇವರಿಗೆ ಪೂಜೆ ಮಾಡಿದ್ದೀವಿ. ಅಷ್ಟು ನಾನು ನಿಮಗೆ ಕ್ಯಾಚಪ್ ಮಾಡಲ್ಲ. ನಿಮಗೆ ನಾನು ಬಟ್ 1.5 ಇಂಚು ನೀರಿದೆ ಅಂತ ಒಪ್ಕೊಂಡಿದ್ರು ಗಾಡಿಯವರು. ನಾನು ಕ್ಯಾಮ್ರಾ ಹೇಳಿದ್ವಿ, ಇದೇ ಕಂಡೀಷನು ನೋಡಿ. ಸರಿನಾ? ಅವರು ಬಿಗಿನಿಂಗಿಂದ ಕಳಿಸಿದ್ರೆ ನಾನು ಪೂಜೆ ಮಾಡೋಕ್ಕೆ ನೀರಂತ ಮಾಡಿದ್ದೀವಿ. 5 ಜನ ನೋಡಿದ್ದಾರೆ ವಿಡಿಯೋ. ಯಾರೋ ಒಬ್ಬರು ಪ್ರೇಯರ್ ಮಾಡಿರ್ತಾರೆ. ಅಷ್ಟು ನೀರು ಬಂದಿಲ್ಲ, ಒಳ್ಳೆ ನೀರು ಬಂದಿರಬೇಕಂತ ಈಗ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಗಾಡಿ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಪೂಜೆ ಮಾಡಿದ್ದಾರೆ ಎಲ್ಲ ನೀವು ನೋಡ್ಕೊಳ್ಳಿ. ನೀರು ಬಂದು ಸೈಡ್ನಲ್ಲಿ ಹಾಲು ಬಂದು ಸೈಡ್ನಲ್ಲಿ ಬಿಡಂಗಿಲ್ಲ, ರಾಡ್ ರಿಮೂವ್ ಮಾಡಿಬಿಟ್ಟು ಬಿಡಬೇಕು. ಪಲ್ಲ ಮಾಡಿದ್ದಾರೆ. ಏನು ಸ್ವಲ್ಪ 1000 ನನ್ನ ಏನು ಹೇಳ್ತಿದ್ರೆ 1000 ಫೀಟ್ ಮಾತ್ರ ನನಗೆ ನಂಬಿ ನೀರು ಬಂದುಬಿಟ್ರೆ 1000 ಫೀಟ್ ಬಂದರೆ ನಾನು ಕೊಟ್ಟರೆ ನೀರು ಅಂತ ತಿಳ್ಕೊಳ್ಬೋದು. 1000 ಫೀಟ್ ಮೇಲೆ ಹೋಗಿದ್ರೆ ದಯವಿಟ್ಟು ನನಗೆ ಫೋನ್ ಮಾಡಿದರೆ ನಾನು ಪೂಜೆ ಮಾಡ್ಕೊಳ್ತೀವಿ. ನೀವು ಒಂದು ಪ್ಯಾಕೆಟ್ ಹಾಲು ಹಾಕ್ಬಿಟ್ಟು 20 ರೂಪಾಯಿ ಚಾಕ್ಲೇಟ್ ಕೊಟ್ಬಿಟ್ಟು ಶುರು ಮಾಡಿದರೆ ಖಂಡಿತ ಆಗಿ ನೀರು ಬಂದುಬಿಡುತ್ತೆ 3 ರಾಟ್ನಲ್ಲಿ. ನಮ್ಮ ಬ್ರಹ್ಮದೇವರು ಕೊಟ್ಬಿಡ್ತಾರೆ. ಪಾರ್ಟಿ ಕ್ರಿಶ್ಚಿಯನು ದೇವರು ಯಾವ ದೇವರು ಎಲ್ಲ ದೇವರು ಒಬ್ಬನೇ. ಸರಿನಾ? ಇದು ಹಾಲು ಪ್ಯಾಕೆಟ್ ಹಾಕ್ಬಿಟ್ಟು ಪೂಜೆ ಮಾಡಿದ್ರು, ಬಂದಿಲ್ಲ. ಅದನ್ನು ಹಾಕ್ತಾ ಇದ್ದೀವಿ. ನನ್ನ ಐಡಿಯಾ ಏನಂದರೆ, ನಮಸ್ಕಾರ, ನೀರು ಬಂದದ್ದು ಮಾತ್ರ ಹಾಕ್ಬೇಕು. ಈಗ ಜಸ್ಟ್ ಪಾರ್ಟಿ ಇಲ್ಲ ಇಲ್ಲಿ ಮಿಸ್ಟೇಕ್ ನಾವು ಮಾಡಿದ್ದೀವಿ ಅಂತ ನಾವು ನೋಡಬೇಕು. ಐತೆ ಸರಿನಾ? ನೋಡಿ, ಸ್ಟಾರ್ಟ್ ಮಾಡಲು ಮುಂಚೆನೇ ನನಗೆ ಜಾಸ್ತಿ ಬರಬೇಕು. ನಮಗೆ 1 ನಿಮಿಷ ವೀಡಿಯೋ ಕಳಿಸಿದ್ರೆ ಬರೋದು. ನಾನು ಯೂಟ್ಯೂಬ್ ಹಾಕ್ತಾ ಇದ್ದೀನಿ. ಮುಂಚೆ ಹೇಳಿಲ್ಲ, ಅದು ಗಾಡಿ ಸ್ಟಾಪ್ ಮಾಡಿದ್ರೆ ಬೇರೆಯವರು ಸ್ಟಾಪ್ ಮಾಡಿದ್ರೆ ಡ್ರಿಲ್ಲಿಂಗ್ ಮಾಡಿದ್ರೆ ಪರವಾಗಿಲ್ಲ, ನಾನೇ ಡ್ರಿಲ್ ಮಾಡಬೇಕು ಇದೆ ಅವಶ್ಯಕ ಇಲ್ಲ. ಬೇರೆಯವ್ರದ್ದು ಡ್ರಿಲ್ ಮಾಡಿದ್ರು ಸರಿ. ನನಗೆ 1 ನಿಮಿಷ ವೀಡಿಯೋ ಕಳಿಸಿದ್ರೆ ಚೆನ್ನಾಗಿರುತ್ತೆ. ರಾಡ್ ರಿಮೂವ್ ಮಾಡ್ಬಿಟ್ಟು ಅವರು ವೀಡಿಯೋ ಮಾಡಿ ಕಳಿಸಿದ್ರು. ಸೈಡ್ನಲ್ಲಿ ಹಾಲ್ ಇಮಿಡಿಯೇಟ್ ಫೋನ್ ಮಾಡ್ಬಿಟ್ಟು ಹೇಳಿದ್ವಿ ಸೆಂಟ್ರಲ್ಲಿ ಬಿಡಬೇಕಂತ. ಅದನ್ನು ಅವ್ರು ಮಾಡಿದ್ದಾರೆ. ಪಾಪ ನಾನು ಏನೇನು ಹೇಳಿದ್ರು ಎಲ್ಲ ಅವ್ರು ಮಾಡಿದ್ದಾರೆ. ಬಟ್ ದೇವರು ಅಷ್ಟು ನೀರು ಕೊಟ್ಟಿಲ್ಲ, ಏನು ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಫುಲ್ ಆಗಿ ಫ್ಲಶ್ ಮಾಡಕ್ಕೆ ಹೇಳಿದ್ವಿ. ಏನೋ ಒಂದು ಅವರು ಫಟಫಲ್ ಕೊಟ್ಟು ವಿಡಿಯೋನು ಕಳಿಸಿಲ್ಲ ಕಾಣಿಸ್ತಾ. ನೀವು ನೋಡಿ, ಈಗ ನೋಡೋಣ ಏನು ಆಶ್ಚರ್ಯ. ಫಸ್ಟ್ ಈ ಥರ ಮಾಡಿದ್ರು ಅಂತ, ಆಮೇಲೆ ಇನ್ನೊಂದು ಮಾಡಿ ಅಂತ ಹೇಳಿದ್ದಾಗುತ್ತೆ. ಸರಿನಾ? ನೋಡಿ, ಇದು ಒಂದು ಲೈವ್ ವಿಡಿಯೋ. ಈಗ ಜಸ್ಟ್ ಪೂಜೆ ಮಾಡ್ತಾ ಇದ್ದಾರೆ, ಜಸ್ಟ್ ಹಾಕ್ತಾ ಇದ್ದೀವಿ. ಸರಿನಾ? ನೀವು ಸೇರಿ ಪೂರ್ತಿ ಮಾಡಿ. ಡ್ರಿಲ್ಲರ್ಗೆ ಪಾಪ ಹಣನೂ ಕೊಟ್ಟಿದ್ದಾರೆ. ಅವರ ಸಬ್ಸ್ಕ್ರೈಬ್ಗಳು ಕೇಳಿದ್ದಾರೆ ವಿಡಿಯೋ ನೋಡೋರು. ಸರಿನಾ? ಎಲ್ಲರೂ ಮಾಡಬೇಕು. ಈ ಥರ ಬಿಡಬೇಕು. ರಾಡ್ ರಿಮೂವ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಬಿಡಬೇಕು. ಅಲ್ಲ, ಲಾಸ್ಟ್ ತುಂಬ ಶಾರ್ಟ್ ಟೈಮ್. ಅವ್ರು ಬೆಳಗ್ಗೆಯಿಂದ ನನಗೆ ವಿಡಿಯೋ ಮಾಡಿದರೆ ನಾನು ಬೆಳಗ್ಗೆಯಿಂದ ವಿಡಿಯೋ ಅಪ್ಲೋಡ್ ಮಾಡಿ ಇದೆಲ್ಲ ಪ್ರೂಫ್ ಐತೆ. ಯೂಟ್ಯೂಬಲ್ಲಿ ಬೇಕಂದ್ರೆ ನೋಡಿ. ಎಷ್ಟೋ ಸಲ ಈ ಥರ ಇದು ಮಾಡಿಬಿಟ್ಟು ನೀರು ಬಂದಿದೆ. ಯಾಕೆ ಸರ್ ಪಾಯಿಂಟ್ ನೀವು ಚೆಕ್ ಮಾಡಿಬಿಟ್ಟು ಬ್ರಹ್ಮದೇವರ ಮೇಲೆ ನೀವು ಬಿಡ್ತೀರಂದರೆ ಅವ್ರ ಬೆಟ್ಟ ಹೇಳಿಬಿಟ್ಟು ನಾನು ಪಾಯಿಂಟ್ ಚೆಕ್ ಮಾಡೋದು. ನೀರು ಬಂದಿಲ್ಲ ಅಂತ ಅವ್ರ ಹತ್ರ ನಾನು ಕೇಳಬೇಕು. ನಾನೇ ಬಂದು ನೀರು ಕೊಡ್ತೀವಿ ಅಂತ ಹೇಳಿಲ್ಲ. ಸರಿನಾ? ಅವ್ರ ಹತ್ರ ಭಾರ ಇಟ್ಬಿಟ್ಟು ಅವ್ರದ್ದು ಹೇಳ್ಬಿಟ್ಟು ಈ ಥರ ಪಾಯಿಂಟ್ ಮಾಡ್ತಾ ಇದೀವಿ, ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಮಾಡ್ತೀವಿ. ನೀರು ಬಂದಿಲ್ಲ ಅಂತ ಅವರೇ ಕೇಳಬೇಕು. ಪ್ಲಸ್ ನಮ್ಮ ವಿಡಿಯೋ ನೋಡೋರು ಸಬ್ಸ್ಕ್ರೈಬರ್ಗಳು ಪ್ರಾರ್ಥನೆ ಮಾಡ್ತಾರೆ. ಇದನ್ನೇನು ತಪ್ಪಿಲ್ಲ ಅಲ್ಲ. ನನ್ನ ಹತ್ರ ಆಗಲ್ಲ, ಬೇರೆ ಹತ್ರ ಆಗೋದನ್ನು ಟ್ರೈ ಮಾಡ್ತಾ ಇದ್ವಿ. ನಿಮಗೆ ಹೆಂಗೆ ನೀರು ಕೊಡ್ತಾ ಇದೀವಲ್ಲ ಅದು ಯೋಚನೆ ಮಾಡಿ. ಇದನ್ನೆಲ್ಲ ನೀರು ಬಂದಿದೆ, ಬಟ್ ಸಮಾಧಾನಕ್ಕೆ ಬಂದಿಲ್ಲ.
ಕರೆಕ್ಟಾಗಿ ಮಾಡಿದ್ದಾರೆ ಪೂಜಾ ಅವರು. మెమ్మకి రౌండమ్మకి ఉన్ని ఉన్ని ఏంటి 5 ಜನ ಹಾಕ್ಬೇಕು ನೀರು ಹಾಲು ఓహో ಹಾಕಿದ್ದಾರೆ. ಚಾಕ್ಲೇಟ್ ಕೊಡ್ಬೇಕಂತ ಹೇಳಿದೀವಿ, ಕೊಟ್ಟಿದ್ದಾರೆ. ಎಲ್ಲ ದೇವರು ಒಂದೇ ದೇವರೇ. మేడం వస్తాను రానా రౌండమ్మనా ఇంకా మిస్సెస్ చర్చిలో ఇరుకారు ಡ್ರಿಲ್ಲರ್ಗೆ ಹಣನೂ ಕೊಟ್ಟಿದ್ದಾರೆ ನೋಡಿ, ಅವ್ರ ಕೈಯಲ್ಲಿ ಹೇಳಿದ್ದಾರೆ. ಏನೋ ಒಂದೊಂದು ಸಲ ಬ್ರಹ್ಮದೇವರು ಸೈಲೆಂಟ್ ಆಗಿಬಿಡ್ತಾರೆ, ಬಟ್ ಎಲ್ಲ ಒಳ್ಳೇದಕ್ಕಂತ ತಿಳ್ಕೊಳ್ಬೇಕು. ಈಗ ನೀರು ಐತೆ ಇಲ್ಲ ಅಂತ ಯಾವಾಗ ಗೊತ್ತಾಗತ್ತೆ? 1 ವಾರ ಆದ್ಮೇಲೆ ಕ್ಯಾಮರಾ ಬಿಟ್ಟು ನೋಡಿ ಮೇಲೆನೆ ಗೊತ್ತಾಗತ್ತೆ ನೀರು ಐತೆ ಇಲ್ಲ. இக்கடி என்ன பாயிண்ட் ஆமா நீங்க தான் மெயின் ஆளு எவ்வளவு வீட்டுக்கு தண்ணி கொடுத்துருக்கீங்க. ಸರಿ, ನಾವು ಇನ್ನೊಂದು ವಿಡಿಯೋಲಿ ನೋಡೋಣ. ಗಾಡಿ ಸ್ಟಾರ್ಟ್ ಆಗಿಬಿಟ್ರೆ ಏನು ಕೇಳಲ್ಲ ನೋಡಿ. ಡ್ರಿಲ್ಲರು ಆಗ್ತಾ ಇದ್ದಾರೆ, ಸುಮ್ಮನೆ ಹಾಕಿಲ್ಲ, ಹಣ ತಗೊಂಡ್ಬಿಟ್ಟು ಆಗ್ತಾ ಇದ್ದಾರೆ. ಬಂಡೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು, ಬಂಡೆ ಚೇಂಜ್ ಆಗಿದೆ. ಫಸ್ಟ್ ಬಂದು ಬ್ಲಾಕ್ ಕಲರ್ ಸ್ಟೋನ್ ಬಂದಿದೆ, ಆಮೇಲೆ ಬ್ಲಾಕ್ ವೈಟ್ ಚೇಂಜ್ ಬರುತ್ತೆ ಅಂತ ಹೇಳಿದ್ರು, ಅದು ಚೇಂಜ್ ಆಗಿದೆ. ಬಟ್ ನೀರು ಬಂದಿಲ್ಲ. 1200 ಫೀಟ್ ಇಲ್ಲ, ಟಚ್ ಆಗಿರ್ಬೋದು, ಬಟ್ ಕಾಣಿಸ್ತಾ ಇಲ್ಲ. ಸರಿನಾ? ಫಸ್ಟ್ ನೋಡಿ, ಅವ್ರು ಸುಮ್ಮನೆ ಕೇಳಿದ್ರು, ನಿಜವಾಗಿ ಕೊಟ್ಟಿದ್ದಾರೆ. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ ಸರ್.